1956 ಕರ್ನಾಟಕ ಫಾರ್ಮೇಶನ್ ಆದ ನಂತರ ಕೂಡ ಉತ್ತರ ಕರ್ನಾಟಕ ಪ್ರತಿಯೊಂದು ವಿಷಯದಲ್ಲೂ ಕೂಡ ಹಿಂದಕ್ಕುಳಿದಿದೆ. ಉತ್ತರ ಕರ್ನಾಟಕದ ಹೆಸರು ತೆಗೆದ್ರೆ ಸಾಕು ಎಷ್ಟೋ ಜನರ ಬದುಕು 0 to ಹೀರೋ ಲೆವೆಲ್ಗೆ ಹೋಗಿದೆ. ಬಟ್ ಅಲ್ಲಿನ ಮಕ್ಕಳು ಕಲಿಯುವಂತಹ ಶಾಲೆಯಿಂದ ಹಿಡಿದು ಕರ್ನಾಟಕಕ್ಕೆ ಊಟ ಕೊಡುವಂತಹ ರೈತರು ಪ್ರತಿದಿನ ಬದುಕ್ತಾ ಇರುವಂತಹ ಬದುಕಿನ ಕಷ್ಟ ಅಷ್ಟಿಷ್ಟಲ್ಲ. ಉತ್ತರ ಕರ್ನಾಟಕ ಅಂದಾಗ ನಾನ್ ನೋಡಿದ್ದು ಅಲ್ಲಲ್ಲಿ ಕೆಟ್ಟು ಹೋಗುವಂತಹ ಬಸ್ಗಳು, ಪಾಠ ಕಲಿಯುವ ಶಾಲೆಯ ಕಾಂಪೌಂಡ್ ಎದುರುಗಡೆ ಕಸದ ರಾಶಿಗಳು, ಪ್ರತಿದಿನ ಕಣ್ಣೀರು ಹಾಕುವಂತಹ ಜನರು. ಸರ್ಕಾರ ನಮ್ಮನ್ನ ಎಷ್ಟು ಕೀಳಾಗಿ ನೋಡ್ತಿದೆ ಅಂದ್ರೆ ಪ್ರತ್ಯೇಕ ರಾಜ್ಯನೇ ಮಾಡ್ಕೊಂಡು ಹೋಗೋಣ ಅನಿಸುತ್ತೆ ಅನ್ನುವಂತಹ ಮಾತುಗಳು. ಉತ್ತರ ಕರ್ನಾಟಕವನ್ನ 2 ಭಾಗ ಮಾಡಿದ್ರೆ ಸೆಂಟ್ರಲ್ ನಾರ್ತ್ ಕರ್ನಾಟಕ ಮತ್ತು ಈಸ್ಟರ್ನ್ ನಾರ್ತ್ ಕರ್ನಾಟಕ ಅಂತ ಆಗುತ್ತೆ. ಸೆಂಟ್ರಲ್ ನಾರ್ತ್ ಕರ್ನಾಟಕದಲ್ಲಿ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಬಾಗಲಕೋಟೆ, ವಿಜಯಪುರ ಜಿಲ್ಲೆ ಬರುತ್ತೆ. ಈಸ್ಟರ್ನ್ ನಲ್ಲಿ ಕಲಬುರ್ಗಿ, ಬೀದರ್, ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ ಅಂಡ್ ವಿಜಯನಗರ ಬರುತ್ತೆ. ಸೆಂಟ್ರಲ್ ನಾರ್ತ್ ಕರ್ನಾಟಕ ಅಟ್ಲೀಸ್ಟ್ 5% ಅಭಿವೃದ್ಧಿಯನ್ನ ಹೊಂದಿದ್ರೆ ಕಲ್ಯಾಣ ಕರ್ನಾಟಕ 0.1% ಕೂಡ ಅಭಿವೃದ್ಧಿ ಆಗ್ತಿಲ್ಲ. ಬಟ್ ವಾಟ್ ಇಸ್ ದ ರೀಸನ್? ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಹಿಸ್ಟೋರಿಕಲ್ ರೀಸನ್ ಅಂದ್ರೆ 1956ರ ಮೊದಲಿನ ಆಡಳಿತ ವ್ಯವಸ್ಥೆ. ಸೌತ್ ಕರ್ನಾಟಕ ಅಂದ್ರೆ ಮೈಸೂರು ಪ್ರಾಂತ್ಯದ ಆಡಳಿತಗಾರರ ಇನ್ವೆಸ್ಟ್ಮೆಂಟ್ ಪಬ್ಲಿಕ್ ಎಜುಕೇಶನ್, ನೀರಾವರಿ ಯೋಜನೆಗಳು ಅಂಡ್ ಅಭಿವೃದ್ಧಿ ವಿಚಾರದಲ್ಲಿ ಜಾಸ್ತಿ ಇತ್ತು. ಅಪೋಸಿಟ್ ಅಲ್ಲಿ ಕಲ್ಯಾಣ ಕರ್ನಾಟಕ ನಿಜಾಮರ ಅಡಿಯಲ್ಲಿತ್ತು. ISEC ಅಂತಹ ಸುಮಾರು ಸ್ಟಡೀಸ್ ಪಾಯಿಂಟ್ ಔಟ್ ಮಾಡಿ ಹೇಳಿದ್ದು, ಮೈಸೂರು ಆಡಳಿತಗಾರರು ಮಾಡಿರುವ ಹಾಗೆ ಇನ್ವೆಸ್ಟ್ಮೆಂಟ್ ಅನ್ನ ಪಬ್ಲಿಕ್ ಸ್ಕೂಲ್ಗೆ ಆಗ್ಲಿ ಅಥವಾ ರೂರಲ್ ಡೆವಲಪ್ಮೆಂಟ್ಗೆ ನಿಜಾಮರು ಜಾಸ್ತಿ ಮಾಡಲಿಲ್ಲ. ಸೊ ಈ ಪ್ರದೇಶಗಳು ಕರ್ನಾಟಕಕ್ಕೆ ಮರ್ಜ್ ಆದಾಗ ಸೇಮ್ ಡೆವಲಪ್ಮೆಂಟಲ್ ಬೇಸ್ ಇರಲಿಲ್ಲ. ಭಾರತ ಸರ್ಕಾರ ಈ ಜಿಲ್ಲೆಗಳಿಗೆ ಆರ್ಟಿಕಲ್ 371J ಪ್ರಕಾರ ಸ್ಪೆಷಲ್ ಅಟೆನ್ಷನ್ ಅನ್ನ ಡೆವಲಪ್ಮೆಂಟ್ ವಿಚಾರದಲ್ಲಿ ಕೊಡುತ್ತೆ. ಸೊ ಟೋಟಲಿ ಡೆವಲಪ್ಮೆಂಟಲ್ ರೇಸ್ ನಲ್ಲಿ ಸೌತ್ ಮತ್ತು ನಾರ್ತ್ ಒಂದೇ ಜಾಗದಿಂದ ಓಡೋದಕ್ಕೆ ಶುರು ಮಾಡಲಿಲ್ಲ. ಈ ಹಿಸ್ಟೋರಿಕಲ್ ರೀಸನ್ಗೆ ಒಂದು ಮೆಡಿಸಿನ್ ಇತ್ತು, ಅದು ಎಜುಕೇಶನ್. ಕೆಲವು ತಿಂಗಳ ಹಿಂದೆ ಕಲ್ಯಾಣ ಕರ್ನಾಟಕಕ್ಕೆ ಹೋದಾಗ ಒಂದು ಶಾಲೆಯ ಎದುರುಗಡೆ ಕಸದ ರಾಶಿ, ಅದ್ರ ಮೇಲೆ ಹಂದಿಗಳು ಓಡಾಡ್ತಾ ಇರುತ್ತೆ. ಎಜುಕೇಶನ್ ಸಿಗುವಂತಹ ಜಾಗದಲ್ಲೇ ಈ ತರ ಸ್ಥಿತಿ ಇದ್ರೆ ನಾವು ಇವತ್ತು ಡೆವಲಪ್ಮೆಂಟ್ ಅಂತ ಹೇಳಿ ಬೊಬ್ಬೆ ಇಡೋದಕ್ಕೆ ಅರ್ಥನೇ ಇರೋದಿಲ್ಲ. ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ASCR ಪ್ರಥಮ್ ಎಜುಕೇಶನ್ ಫೌಂಡೇಶನ್ ನಿಂದ ಪಬ್ಲಿಷ್ ಆಗುತ್ತೆ. ಅದರಲ್ಲಿ ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಲರ್ನಿಂಗ್ ಔಟ್ಕಮ್ಸ್ ಅಂದ್ರೆ ಕಲಿಕಾ ಫಲಿತಾಂಶ ಎಕ್ಸ್ಪೆಕ್ಟೆಡ್ ಸ್ಟ್ಯಾಂಡರ್ಡ್ಸ್ಗಿಂತ ಕೆಳಮಟ್ಟದಲ್ಲಿ ಇದೆ ಅಂತ ಹೇಳಿ ಕನ್ಸಿಸ್ಟೆಂಟ್ ಆಗಿ ತೋರಿಸ್ತಾ ಬಂದಿದ್ದಾರೆ. ಸುಮಾರು ಗೌರ್ಮೆಂಟ್ ಶಾಲೆಗಳು ಬಾಗಿಲು ಇರುವಂತಹ ಟಾಯ್ಲೆಟ್ಗಳನ್ನ ಹೊಂದಿಲ್ಲದೆ, ಪಾಠ ಮಾಡೋದಿಕ್ಕೆ ಟೀಚರ್ಸ್ಗಳು ಇಲ್ಲದೆ ಕೊರಾಗ್ತಾ ಇದೆ. ASCR ರಿಪೋರ್ಟ್ಸ್ ಹೇಳೋ ಪ್ರಕಾರ ಇವನ್ ಸುಮಾರು ವರ್ಷಗಳ ಶಾಲಾ ಶಿಕ್ಷಣದ ನಂತರ ಕೂಡ ವಿದ್ಯಾರ್ಥಿಗಳು ಬೇಸಿಕ್ ರೀಡಿಂಗ್ ಮತ್ತು ಅರ್ಥಮೆಟಿಕ್ ಸ್ಕಿಲ್ಸ್ ಗಳಿಗೆ ಒದ್ದಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಬಹುತೇಕ ಕುಟುಂಬಗಳು ಕೃಷಿ ಮತ್ತು ದಿನಗೂಲಿ ಕೆಲಸದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಮನೆಯಲ್ಲಿರುವಂತಹ ಬಡತನ ಸ್ಟೂಡೆಂಟ್ಸ್ ಮೇಲೆ ಬೀಳುತ್ತೆ. ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇವರ ಮೇಲೆ ಬೀಳುತ್ತೆ. ಆಗ ಅಟೆಂಡೆನ್ಸ್ ಆ್ಯಂಡ್ ಸ್ಕೂಲ್ ಮೇಲೆ ಇರುವಂತಹ ಇಂಟ್ರೆಸ್ಟ್ ಹೋಗಿಬಿಡುತ್ತೆ. ಶಾಲೆಗಳಲ್ಲಿ ಕೊಡುವಂತಹ ಮಿಡ್ ಡೇ ಮೀಲ್ಗಳಲ್ಲಿ ಕೂಡ ಕ್ವಾಲಿಟಿ ಕಮ್ಮಿ ಇರುತ್ತೆ. ನಾರ್ತ್ ಕರ್ನಾಟಕದ ಸುಮಾರು ಶಾಲೆಗಳಲ್ಲಿ ಟಾಯ್ಲೆಟ್ಸ್ಗಳು ಇಲ್ಲ ಅಂತ ಹೇಳಿ ರಿಪೋರ್ಟ್ ಆಗಿದೆ. ಇದ್ರೂ ಕೂಡ ಬಾಗಿಲು ಇಲ್ಲದೆ ಇರುವಂತಹ, ಕಿತ್ತೋಗಿರುವಂತಹ ಪರಿಸ್ಥಿತಿಯಲ್ಲಿರುವಂತಹ ಬೇಸಿಕ್ ಫೆಸಿಲಿಟೀಸ್ ಗಳನ್ನ ನೋಡಿ ಪೇರೆಂಟ್ಸ್ ಮಕ್ಕಳನ್ನ ಶಾಲೆಗೆ ಕಳಿಸಲ್ಲ, ಎಕ್ಸ್ಪೆಷಲಿ ಹುಡುಗಿರನ್ನ. ಎವ್ರಿ ವೀಕ್ ಮೈ ಸೆಷನ್ ಅಲ್ಲಿ ಚಿಲ್ಡ್ರನ್ ಡ್ರಾಪ್ ಔಟ್ಸ್ ಇರೋದು, ಅದರಲ್ಲಿ ಗರ್ಲ್ಸ್ ಅಬ್ಸೆಂಟ್ಸ್ ಇರೋದು. ದೆನ್ ಐ ಆಸ್ಕ್ ಲೈಕ್ ಯಾಕೆ ಇವತ್ತಿನ ಫ್ರೆಂಡ್ ಬಂದಿಲ್ಲ? ದೇ ಯೂಸ್ ಟು ಟೆಲ್ ಮಿ ದಟ್ ಮೇಡಮ್ ಮಂತ್ಲಿ ಪೀರಿಯಡ್ಸ್ ಅಲ್ಲಿ ಇದ್ದಾರೆ, ಅದಕ್ಕೆ ಅವ್ರು ಬಂದಿಲ್ಲ. ವಿ ಡೋಂಟ್ ಹ್ಯಾವ್ ಅ ಸ್ಪೇಸ್ ಟು ಚೇಂಜ್ ಅವರ್ ಪ್ಯಾಡ್ಸ್ ಅಂಡ್ ರೆಸ್ಟ್, ಅದಿದು ಎಲ್ಲ ಹೇಳಿದ್ರು. ಇಟ್ ಮೀನ್ಸ್ ಮಾರ್ನಿಂಗ್ 8 o'clock ಅವ್ರು ಹೊರಡ್ತಾರೆ, ಮನೆಗೆ ರೀಚ್ ಆಗೋದು 4:30 ಅಲ್ಲಿವರೆಗೂ. ದೆನ್ ದೇ ಐ ಆಸ್ಕ್ ಲೈಕ್ ನೀವು ನೀರು ಕುಡಿಯಲ್ವಾ, ಏನೂ ಕುಡಿಯಲ್ವಾ ಅಂದ್ರೆ ಇಪ್ಪು ಅಷ್ಟೊಂದೇನು ನೀರು ಕುಡಿಯಲ್ಲ, ನಾವು ಅರ್ಜೆಂಟ್ ಆದರೂ ತಡ್ಕೊಂಡು ಹೋಗ್ತೀವಿ. ದೆನ್ ಐ ಆಸ್ಕ್ ಲೈಕ್ ಬಿಕಾಸ್ ಯು ಹ್ಯಾವ್ ಅ ಟಾಯ್ಲೆಟ್ ರೂಮ್, ವೈ ಯು ಆರ್ ನಾಟ್ ಗೋಯಿಂಗ್? ದೆನ್ ಐ ಸೆಡ್ ದಟ್ ಟೇಕ್ ನಿನ್ ಟಾಯ್ಲೆಟ್ ರೂಮ್ಸ್ ಏನಿದೆ ಅಲ್ಲಿಗೆ ಅಂತಾಗ ದೆನ್ ಐ ಎಂಟರ್ ದ ಟಾಯ್ಲೆಟ್. ಬಿಯರ್ ಬಾಟಲ್ಸ್ನೆಲ್ಲ ಡಂಪ್ ಮಾಡಿದ್ದಾರೆ, ಚಿಲ್ಡ್ರನ್ಸ್ ಎಲ್ಲೆಲ್ಲಿ ಬೇಕಲ್ಲಿ ನ್ಯಾಪ್ಕಿನ್ಸ್ ಬಿಸಾಕಿದ್ದಾರೆ. ದೆರ್ ಇಸ್ ನೋ ವಾಟರ್ ಕನೆಕ್ಷನ್ ಬಿಕಾಸ್ ಅದನ್ನ ಪ್ಲಾನ್ ಮಾಡುವಾಗ, ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಮಾಡುವಾಗ ವಾಟರ್ ಕನೆಕ್ಷನ್ ಅವರು ಸರಿಯಾಗಿ ಪ್ಲಾನ್ ಮಾಡಿಲ್ಲ. ಸೊ ವಾಟರ್ ಫ್ಲೋ ಆಗ್ತಿಲ್ಲ. ಓನ್ಲಿ ಇನಾಗ್ರೇಷನ್ ಅಲ್ಲಿ ಟೇಪ್ ಕಟ್ ಮಾಡಿದ್ದಾರೆ. ದೆನ್ 1 month ಯೂಸ್ ಮಾಡಿರ್ಬೋದು. ಟಾಯ್ಲೆಟ್ ಸ್ಟಾರ್ಟಿಂಗ್ ಗಾಟ್ ಬ್ಲಾಕ್ಡ್. ಫಸ್ಟ್ ನನಗನ್ಸಿತ್ತು ದಿ ಸ್ಯಾನಿಟೇಷನ್ ಪ್ರಾಬ್ಲಮ್ ಇಸ್ ಓನ್ಲಿ ಮೈ ಪ್ರಾಬ್ಲಮ್ ಬಿಕಾಸ್ ನಾನು ಸ್ಕೂಲ್ಗೆ ಹೋಗಿ ಕೇಳುವಾಗ ನೋಬಡಿ ಸೆಡ್ ದಟ್ ಇಟ್ ಇಸ್
ಇಂಪಾರ್ಟೆಂಟ್ ಪ್ರಾಬ್ಲಮ್. ಎವ್ರಿಬಡಿ ನಮ್ದು ಇಷ್ಟು ಡಿಸ್ಟಿಂಕ್ಷನ್ ಬಂದಿಲ್ಲ, ಇಷ್ಟು ಪರ್ಸೆಂಟೇಜ್ ಬಂದಿಲ್ಲ, ಸೈನ್ಸ್ ಟೀಚರ್ ಇಲ್ಲ, ಮ್ಯಾಥ್ಸ್ ಟೀಚರ್ ಇಲ್ಲ, ಇದೇ ಹೇಳ್ತಾ ಇದ್ರು ಹೊರತು ನಮ್ದು ಟಾಯ್ಲೆಟ್ ಇಲ್ಲ ಅಂದ್ಬಿಟ್ಟು ಯಾರು ಮಕ್ಕಳನ್ನ ಸೇರಿಸ್ತಾ ಇಲ್ಲ ಸ್ಕೂಲ್ಗೆ, ಅಥವಾ ಹೆಲ್ತ್ ಇಶ್ಯೂಸ್ ಆಗ್ತಿದೆ. ನೋಬಡಿ ವಾಸ್. ಇನ್ನು ಕೆಲವು ಕುಟುಂಬಗಳು ಬೇರೆ ಜಿಲ್ಲೆಗಳಿಗೆ ಎಜುಕೇಷನ್ಗೆ ಅಂತ ಹೇಳಿ ಮಕ್ಕಳನ್ನ ಕಳಿಸ್ತಾರೆ. ಸೊ ಮಕ್ಕಳು ಅಲ್ಲೇ ಕಲಿತು ಅಲ್ಲೇ ಜಾಬ್ ಮಾಡೋದ್ರಿಂದ ಡೆವಲಪ್ಮೆಂಟ್ ಅನ್ನೋದು ಉತ್ತರ ಕರ್ನಾಟಕಕ್ಕೆ ಕಷ್ಟ ಆಗಿದೆ. ಹಾಗೋ ಹೀಗೋ ಮಾಡಿ ಇದೇ ಪರಿಸ್ಥಿತಿಯಲ್ಲಿ ಓದಿ ಜಾಬ್ಗೆ ಅಪ್ಲೈ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಫೆಬ್ರವರಿ 24, 2026 ಧಾರವಾಡದಲ್ಲಿ ಸಡನ್ ಆಗಿ ಅಖಿಲ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿತ್ತು. ಸುಮಾರು 2.84 ಲಕ್ಷ ಪೋಸ್ಟ್ಗೆ ರಿಕ್ರೂಟ್ಮೆಂಟ್ ಮಾಡಿ ಪೆಂಡಿಂಗ್ ಇರುವಂತಹ ವೇಕೆನ್ಸಿಗಳಿಗೆ ನೋಟಿಫಿಕೇಶನ್ ಮಾಡಿ ಅಂತ. ಉತ್ತರ ಕರ್ನಾಟಕದ ಭಾಗದಲ್ಲಿ ಎಷ್ಟೋ ಜನರು ವಿದ್ಯಾವಂತರೆ, ಬಟ್ ಜಾಬ್ ಅಪರ್ಚುನಿಟೀಸ್ಗಳು ಇಲ್ಲದೆ ಸುಮಾರು ಜನ ಮನೇಲೆ ಕೂತಿದ್ದಾರೆ. ಯಾಕೆ ಗೊತ್ತಾ? ಈ ಭಾಗದಲ್ಲಿ ಡೆವಲಪ್ಮೆಂಟ್ ಆಗಿದ್ರೆ ಬಿಸ್ನೆಸ್ಗಳು ಅಥವಾ ಬೇರೆ ಕಡೆ ಜಾಬ್ ಅಪರ್ಚುನಿಟೀಸ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಹೊರಗಡೆ ಹೋಗಿ ಜಾಬ್ ತಗೋಬೇಕಾಗಿರುವಂತಹ ಸಿಚುವೇಶನ್. ಒಬ್ಬ ವ್ಯಕ್ತಿ ಬೇರೆ ಜಿಲ್ಲೆಗೆ ಹೋಗಿ ಜಾಬ್ ಮಾಡೋದ್ರಿಂದ ಅಗೇನ್ ಇಲ್ಲಿನ ಡೆವಲಪ್ಮೆಂಟ್ ಸ್ಟ್ರಕ್ಚರ್ಗೆ ಪೆಟ್ಟು ಬೀಳತ್ತೆ. ಇಲ್ಲಿ ಚೆನ್ನಾಗಿ ಪಳಗಿರುವಂತಹ ಆನೆ ಮತ್ತೊಬ್ಬ ಮನೆಯವನ ಭಾರ ಎತ್ತೋ ಹಾಗೆ ಇವರ ಪರಿಸ್ಥಿತಿ ಕೂಡ. ಆನೆ ಭಾರ ಅಂದಾಗ ನೆನಪಾಯ್ತು, ಭಾರತದ ಬೆನ್ನೆಲುಬು ಯಾರಪ್ಪ ಅಂದ್ರೆ ರೈತರು ಅಂತ ಕೂಗಿ ಸ್ಕೂಲ್ ಡೇಸ್ಗಳಲ್ಲಿ ಹೇಳ್ತಾ ಇದ್ವಿ. ಉತ್ತರ ಕರ್ನಾಟಕ ಅಗ್ರಿಕಲ್ಚರ್ ಸೆಕ್ಟರ್ನ ಮೇಲೆ ತುಂಬಾನೇ ಡಿಪೆಂಡ್ ಆಗಿದೆ. ಅವರ ಹೊಟ್ಟೆಪಾಡಿಗೆ ಕೃಷಿ ಮಾಡ್ತಾ ಇದ್ದಾರೆ, ಬಟ್ ಕೃಷಿ ಕಂಪ್ಲೀಟ್ ಆಗಿ ಹವಾಮಾನದ ಮೇಲೆ ಡಿಪೆಂಡ್ ಆಗಿದೆ. ಇನ್ ಕೇಸ್ ಮಳೆ ಕರೆಕ್ಟ್ ಆಗಿ ಬಂದು ಬೆಳೆ ಚೆನ್ನಾಗಿ ಆಯ್ತು ಅಂದ್ರೆ ಅಗೇನ್ ಮಾರ್ಕೆಟ್ ಅಲ್ಲಿ ಪ್ರೈಸ್ ಸಮಸ್ಯೆ. ಒಬ್ಬ ರೈತ ಸೀಡ್ಸ್, ಫರ್ಟಿಲೈಸರ್ ಅಂದ್ರೆ ಬೀಜ ಮತ್ತು ರಸಗೊಬ್ಬರ, ಲೇಬರ್ ಮೇಲೆ ಸಿಕ್ಕಾಪಟ್ಟೆ ಸೀಸನ್ ಬಿಗಿನಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಆ ವರ್ಷ ಮಳೆ ಬರೋಲ್ಲ, ಆಗ ಅವನಿಗೆ ಎಂಟೈರ್ ಇನ್ವೆಸ್ಟ್ಮೆಂಟ್ ಲಾಸ್ ಆಗುತ್ತೆ. ರೀಸೆಂಟ್ ನ್ಯೂಸ್ ರಿಪೋರ್ಟ್ ಹೇಳಿರೋ ಪ್ರಕಾರ ಉತ್ತರ ಕರ್ನಾಟಕದಲ್ಲಿ ಎಕ್ಸ್ಪೆಷಲಿ ವಿಜಯನಗರದಂತಹ ಜಿಲ್ಲೆಯಲ್ಲಿ ಟೊಮ್ಯಾಟೊ 20 kg ಕ್ರೇಟ್ 1000ರಿಂದ 1200 ರೂಪಾಯಿಯಲ್ಲಿ ಸೆಲ್ ಆಗ್ತಾ ಇತ್ತು. ಸಡನ್ಲಿ 80ರಿಂದ 100 ರೂಪಾಯಿಗೆ ವಿದಿನ್ ಡೇಸ್ ಅಲ್ಲಿ ಇಳಿಯುತ್ತೆ. ಇದರಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆದರೂ ಬರುತ್ತಾ? ಇಷ್ಟೆಲ್ಲ ಲಾಸ್ ಬಂದಾಗ ಆಟೋಮೆಟಿಕ್ ಆಗಿ ಸಾಲ ಆಗೇ ಆಗುತ್ತೆ. 2013ರಿಂದ 2017ರವರೆಗೆ ಸುಮಾರು 3515 ಜನ ರೈತರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ರೀಸೆಂಟ್ ಡೇಟಾ ಸಹ ಪ್ರಾಬ್ಲಮ್ ಆಗಿದೆ ಉಳಿತಾ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. 2023ರಲ್ಲಿ ಆದಂತಹ ರೈತರ ನಲ್ಲಿ ಕರ್ನಾಟಕ ಶಾಕ್ ಆಗುವಷ್ಟು ಶೇರ್ಸ್ ಅನ್ನ ಪಡೆದುಕೊಂಡಿದೆ. ಉತ್ತರ ಕರ್ನಾಟಕದಲ್ಲಿ ನದಿಗಳು ಹರಿದು ಹೋಗುತ್ತೆ, ಆದ್ರೆ ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ಇಲ್ಲ. ನದಿಗೆ ವ್ಯವಸ್ಥೆ ಇಲ್ಲ, ಓಕೆ. ನದಿ ಬದಿಯಲ್ಲಿರುವಂತಹ ರೋಡ್ಸ್ ಹುಷಾರ್ ತಪ್ಪಿದ್ರೆ ಕರೆಕ್ಟ್ ಆಗಿ ಹಾಸ್ಪಿಟಲ್ ಇಲ್ಲ, ಹಾಸ್ಪಿಟಲ್ ಇರೋ ಕಡೆ ಡಾಕ್ಟರ್ಸ್ ಇರಲ್ಲ, ಡ್ರಿಂಕಿಂಗ್ ವಾಟರ್ ಸಪ್ಲೈ ಕೂಡ ಕರೆಕ್ಟ್ ಆಗಿಲ್ಲ. ವೆಲ್, ಇಷ್ಟೆಲ್ಲ ಸಮಸ್ಯೆ ಆದರೂ ಕೂಡ ಜನ ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ನೀವುಗಳು ಕೇಳ್ಬೋದು. ರೀಸನ್ ಏನು ಗೊತ್ತಾ? ಗೌರ್ಮೆಂಟ್ ಕೊಡುವಂತಹ ಫೆಸಿಲಿಟೀಸ್ಗಳ ಬಗ್ಗೆ ಇವರಿಗೆ ಗೊತ್ತಿರಲ್ಲ. ಬಿಕಾಸ್ ಎಜುಕೇಷನ್ ಇಲ್ಲದೆ ಇದ್ರೆ ಹೇಗೆ ಗೊತ್ತಾಗತ್ತೆ? ಹಿಂದೆ ಹೇಳ್ತಾ ಇದ್ರು, ಮಗ ಕುಟುಂಬದಲ್ಲಿ ಎಲ್ಲರೂ ಹೆಬ್ಬೆಟ್ಟು, ನೀನಾದರೂ ಓದು ಮಗನ, ನಮ್ಮೂರಿನ ಯಜಮಾನ ಹೆಬ್ಬೆಟ್ಟು ಹಾಕ್ಸಿ ನಮ್ಮ ಜಾಗ ಎಲ್ಲ ನುಂಗಿದಾನೆ ಅಂತ. ಸೇಮ್ ಸಿಚುವೇಶನ್ ಉತ್ತರ ಕರ್ನಾಟಕದ ಪರಿಸ್ಥಿತಿ. ನೋಡಿ, ರೈತರಿಗೆ ಒಳ್ಳೆಯ ಬೆಲೆ ಸಿಗೋ ಹಾಗೆ ಮಾಡಿದ್ರೆ ರೈತರು ತಮ್ಮ ಮಕ್ಕಳನ್ನು ಚೆನ್ನಾಗಿ ಸಾಕ್ತಾರೆ. ಶಾಲೆಯಲ್ಲಿ ಬೇಸಿಕ್ ಫೆಸಿಲಿಟೀಸ್ ಆ್ಯಂಡ್ ಟೀಚರ್ಸ್ ಅನ್ನು ಪ್ರೊವೈಡ್ ಮಾಡಿದ್ರೆ ಮಕ್ಕಳು ಶಾಲೆಗೆ ಬರ್ತಾರೆ. ಶಾಲೆಗೆ ಬಂದ ಮಕ್ಕಳಿಗೆ ಅವರದ್ದೇ ಪ್ರದೇಶದ ಅಭಿವೃದ್ಧಿಯ ಬಗ್ಗೆ ಪ್ರಶ್ನೆ ಬರುತ್ತೆ. ಆಗ ಇಡೀ ವಿಡಿಯೋದಲ್ಲಿ ಇಲ್ಲದೆ ಇದ್ದಂತಹ ಪೊಲಿಟಿಕಲ್ ಲೀಡರ್ಸ್ನ ಕ್ವೆಶನ್ ಮಾಡ್ತಾರೆ. ಈ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಲಿಸ್ಟ್ ಮಾಡಿ ಹೇಳಿದ್ದು ಸುಮ್ಮನೆ ಅಲ್ಲ, ಮುಗ್ಧ ಜನರನ್ನ ಮೂರ್ಖರನ್ನಾಗಿ ಮಾಡಿದಂತಹ ನಮ್ಮ ರಾಜಕೀಯ ವ್ಯವಸ್ಥೆಯನ್ನು ಕೂಡ ಎಳೆದುತ್ತಾ ಇರೋದಕ್ಕೆ. ಸೊ ಎಜುಕೇಷನ್ನಿಂದ ಡೆವಲಪ್ಮೆಂಟ್ ಬಗ್ಗೆ ಉತ್ತರ ಕರ್ನಾಟಕವನ್ನು ಹಿಂದೆ ಉಳಿಯುವ ಹಾಗೆ ಮಾಡಿದ್ರಲ್ಲಿ ಯಾರ್ಯಾರ ಪಾಲು ಎಷ್ಟೆಷ್ಟು ಹಣ ಎಷ್ಟೆಷ್ಟು ಅಭಿವೃದ್ಧಿಗೆ ಹೋಗಿದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿಯವರೆಗೆ ಜಸ್ಟ್ ಆಸ್ಕ್ ಯುವರ್ ಸೆಲ್ಫ್, ಉತ್ತರ ಕರ್ನಾಟಕದ ಜನರ ಪರಿಸ್ಥಿತಿಯಲ್ಲಿ ನೀವಿದ್ರೆ ಏನು ಮಾಡ್ತಾ ಇದ್ರಿ?